Next one. Seventh one. Fill in the blanks with suitable linker. Linker. Linker ಅಂದ್ರೇನು? Joining two sentences. The word which is used to join two sentences are called as linkers. ಸೊ ಎರಡು ಸೆಂಟೆನ್ಸ್ ನ ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಕನ್ನಡದಲ್ಲಿ ಕೂಡ ನೀವು ಯೂಸ್ ಮಾಡ್ತೀರಾ ಅಲ್ವಾ? ಏನೇನು ಯೂಸ್ ಮಾಡ್ತೀರಾ? ಮತ್ತು, ಆದರೆ, ಹೋದರೆ. ಓಕೆ, ಸೊ ಏನದು? ಅದನ್ನ ಲಿಂಕರ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲೂ ಕೂಡ ಅದೇ ತರ ಕೆಲವೊಂದು ವರ್ಡ್ಸ್ ನ ನಾವು ಯೂಸ್ ಮಾಡ್ತೀವಿ. ಲೈಕ್ ಇಫ್, as, and, but. Okay, so whereas, then. So ಇವೆಲ್ಲ ಏನು? ಲಿಂಕರ್ಸ್. ಸಂದರ್ಭಕ್ಕೆ ಅನುಗುಣವಾಗಿ, ಅಕಾರ್ಡಿಂಗ್ ಟು ಸಿಚುವೇಶನ್, ವಿ ಯೂಸ್ ಡಿಫರೆಂಟ್ ಕೈಂಡ್ಸ್ ಆಫ್ linkers in the sentences. Swami, first one, we will see first one. Swami argued with his father dash it was useless. ಇಲ್ಲಿ ಎರಡು ಸೆಂಟೆನ್ಸ್ ಇದೆ. ಸ್ವಾಮಿ ಆರ್ಗ್ಯೂಡ್ ವಿತ್ ಹಿಸ್ ಫಾದರ್ ಅನ್ನೋದು ಒಂದು ಸೆಂಟೆನ್ಸ್. ನೆಕ್ಸ್ಟ್, ಇಟ್ ವಾಸ್ ಯೂಸ್ಲೆಸ್ ಅನ್ನೋದು ಇನ್ನೊಂದು ಸೆಂಟೆನ್ಸ್. ಸೊ ಎರಡು ಸೆಂಟೆನ್ಸ್ ನ ಜಾಯಿನ್ ಮಾಡೋದಕ್ಕೆ ಒಂದು ಲಿಂಕಿಂಗ್ ವರ್ಡ್, ಲಿಂಕರ್ ನ ಯೂಸ್ ಮಾಡ್ತೀವಿ. ಏನು ಇದರ ಅರ್ಥ ಏನು? ಸ್ವಾಮಿ ಆರ್ಗ್ಯೂಡ್ ವಿತ್ ಹಿಸ್ ಫಾದರ್, ಸ್ವಾಮಿ ತಂದೆ ಜೊತೆ ವಾದ ಮಾಡ್ದ, ಇದು ಯೂಸ್ಲೆಸ್ ಆಯ್ತು ಅಂದ್ರೆ ಪ್ರಯೋಜನಕ್ಕೆ ಬಂದಿಲ್ಲ. ಏನ್ ಯೂಸ್ ಮಾಡ್ಬೇಕು ನೀವು? ಆದ್ರೆ ಅದು ಪ್ರಯೋಜನಕ್ಕೆ ಬಂದಿಲ್ಲ. ಬಟ್ it was useless. So linker will be but. Second one, congratulations were showered on Swami. He had caught the burglar. So why he had caught the congratulations were showered on Swami? Because he had caught the burglar. As he had caught the burglar. These are the linking words.